ಇತಿಹಾಸ ಸೃಷ್ಟಿಸಿದ ರಾಯಲ್ ಚಾಲೆಂಜರ್ಸ್ ಈ ಸಲನೂ ಕಪ್ ನಮ್ದೇ ಎಂದ RCB ಸತತ 2ನೇ ಬಾರಿಗೆ ಬೆಂಗಳೂರಿಗೆ IPL ಟ್ರೋಫಿ. ಹೌದು, IPLನಲ್ಲಿ ಮೊದಲ ಟ್ರೋಫಿ ಗೆಲ್ಲಲು ಬರೋಬ್ಬರಿ 18 ವರ್ಷ ಕಾದಿದ್ದ RCB ಈಗ 2 ವರ್ಷಗಳ ಅಂತರದಲ್ಲಿ ತನ್ನ 2ನೇ ಟ್ರೋಫಿ ಗೆಲ್ಲುವ ಮೂಲಕ ಈ ಸಲ ಕೂಡ ಕಪ್ ನಮ್ದೇ ಎಂದು ಬೀಗಿದೆ. ಬೌಲರ್ಗಳ ಶಿಸ್ತಿನ ದಾಳಿ, ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿಯ ಮತ್ತೊಂದು ಮಾಸ್ಟರ್ ಕ್ಲಾಸ್ ಇನ್ನಿಂಗ್ಸ್ ನೆರವಿನಿಂದ RCB 2026ರ IPL ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಸೋಲಿಸಿ ತನ್ನ ಹಾಲಿ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಂಡಿದೆ. ಕಳೆದ ವರ್ಷ ಇದೇ ಮೈದಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಟ್ರೋಫಿ ಗೆದ್ದಿದ್ದ RCB ಈ ಬಾರಿ ಟ್ರೋಫಿಗೆ ಮುತ್ತಿಡಲು ಹೆಚ್ಚಿನ ಶ್ರಮ ವಹಿಸಲಿಲ್ಲ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 90,000ಕ್ಕಿಂತ ಅಧಿಕ ಪ್ರೇಕ್ಷಕರ ಸಮ್ಮುಖದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ RCB ತಂಡದ ನಾಯಕ ರಜತ್ ಪಾಟಿದಾರ್ ಗುಜರಾತ್ ತಂಡಕ್ಕೆ ಬ್ಯಾಟಿಂಗ್ ಆಹ್ವಾನ ನೀಡಿದರು. ಬಹುತೇಕ ಎಲ್ಲರಿಗೂ ರಜತ್ ಪಾಟಿದಾರ್ ನಿರ್ಧಾರ ಅಚ್ಚರಿ ತಂದರೂ ನಾಯಕನ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳುವಂತೆ RCB ಬೌಲಿಂಗ್ ಯೂನಿಟ್ ದಾಳಿ ಮಾಡಿತು. ಇದರಿಂದಾಗಿ ಗುಜರಾತ್ 8 ವಿಕೆಟ್ಗೆ 155 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಈ ಸಾಧಾರಣ ಮೊತ್ತವನ್ನು RCB 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಸತತ 2ನೇ ವರ್ಷ IPL ಚಾಂಪಿಯನ್ ಎನಿಸಿಕೊಂಡಿತು. ಸಾಧಾರಣ ಗುರಿ ಬೆನ್ನಟ್ಟಿದ RCB ಕೇವಲ 21 ಎಸೆತಗಳಲ್ಲಿ 50 ರನ್ ಗಡಿ ದಾಟಿತ್ತು. IPL ಫೈನಲ್ ಪಂದ್ಯದಲ್ಲಿ ಇಷ್ಟು ವೇಗವಾಗಿ ಟೀಮ್ ಹಾಫ್ ಸೆಂಚುರಿಯ ಗಡಿ ದಾಟಿತು ಇದೇ ಮೊದಲು. ಇದಕ್ಕೆ ನೆರವಾಗಿದ್ದ ವಿರಾಟ್ ಕೊಹ್ಲಿ ಹಾಗೂ ವೆಂಕಟೇಶ್ ಅಯ್ಯರ್. ಇಂಪ್ಯಾಕ್ಟರ್ ಪ್ಲೇಯರ್ ಆಗಿ ಆರಂಭಿಕನಾಗಿ ಬಂದ ವೆಂಕಟೇಶ್ ಅಯ್ಯರ್ 16 ಎಸೆತಗಳಲ್ಲಿ 4 ಬೌಂಡ್ರಿ 2 ಸಿಕ್ಸರ್ ಇದ್ದ 32 ರನ್ ಬಾರಿಸಿ ಗುಜರಾತ್ಗೆ ಗೆಲುವಿನ ಅವಕಾಶವೇ ಇಲ್ಲದಂತೆ ಮಾಡಿದರು. ಒಂದೆಡೆ ವಿಕೆಟ್ ಉರುಳಿದ್ರೂ ವಿರಾಟ್ ಕೊಹ್ಲಿ ಮಾತ್ರ ಅನುಭವಿಯಾಗಿ RCB ಇನ್ನಿಂಗ್ಸನ್ನು ಕಟ್ಟಿ 25 ಎಸೆತಗಳಲ್ಲಿ 68ನೇ IPL ಅರ್ಧಶತಕ ಬಾರಿಸಿದ್ರು. ಅದರಲ್ಲೂ ಫೈನಲ್ನಂಥ ವೇದಿಕೆಯಲ್ಲಿ ಕೊಹ್ಲಿ ಆಡಿದ ಇನ್ನಿಂಗ್ಸ್ ಸ್ಮರಣೀಯವಾಗಿ ಉಳಿದುಕೊಳ್ಳಲಿದೆ. ತಂಡದ ಮೊತ್ತ 62 ರನ್ ಆಗಿದ್ದಾಗ ವೆಂಕಟೇಶ್ ಅಯ್ಯರ್ ಔಟ್ ಆದರೆ ದೇವದತ್ ಪಡಿಕ್ಕಲ್ ಕೇವಲ 1 ರನ್ ಬಾರಿಸಿದ್ರು. ಅದಾದ ಬಳಿಕ ಕೆಲ ಹೊತ್ತು ಕೊಹ್ಲಿ ಹಾಗೂ ನಾಯಕ ರಜತ್ ಪಾಟಿದಾರ್ ಇನ್ನಿಂಗ್ಸ್ ಕಟ್ಟಿದ್ರು. ಈ ಹಂತದಲ್ಲಿ ದಾಳಿ ಮಾಡಿದ ರಶೀದ್ ಖಾನ್ 9ನೇ ಓವರ್ನಲ್ಲಿ ರಜತ್ ಪಾಟಿದಾರ್ ಹಾಗೂ ಕೃನಾಲ್ ಪಾಂಡ್ಯ ಇಬ್ಬರ ವಿಕೆಟ್ ಕೂಡ ಉರುಳಿಸುವ ಮೂಲಕ RCBಗೆ ಆಘಾತ ನೀಡಲು ಯತ್ನಿಸಿದರಾದರೂ ವಿರಾಟ್ ಕೊಹ್ಲಿಗೆ ಜೊತೆಯಾದ ಟಿಮ್ ಡೇವಿಡ್ ತಂಡದ ಚಾಂಪಿಯನ್ ಗೆಲುವನ್ನು ಸುಲಭಗೊಳಿಸಿದರು. 5ನೇ ವಿಕೆಟ್ಗೆ ಈ ಜೋಡಿ 31 ಎಸೆತಗಳಲ್ಲಿ 41 ರನ್ ಜೊತೆಯಾಟವಾಡಿ ತಂಡವನ್ನು ಗೆಲುವಿನ ದಡಕ್ಕೆ ತಂದಿದ್ರು. ಇಪ್ಪತ್ತೈದು ಎಸೆತಗಳಲ್ಲಿ ವಿರಾಟ್ ಕೊಹ್ಲಿ ಬಾರಿಸಿದ ಅರ್ಧಶತಕ IPL ಇತಿಹಾಸದಲ್ಲಿ ಅವರ ಈವರೆಗಿನ ಅತ್ಯಂತ ವೇಗದ ಅರ್ಧಶತಕವಾಗಿದೆ. ಇದಕ್ಕೂ ಮುನ್ನ 2018ರಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಬೆಂಗಳೂರಿನಲ್ಲಿ 26 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿದ್ದು ಅವರ ದಾಖಲೆಯಾಗಿತ್ತು. ಒಟ್ಟಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಿದೆ. ಹೀಗಾಗಿ ಫ್ಯಾನ್ಸ್ ಹೇಳ್ತಿದ್ದಾರೆ, ಈ ಸಲನೂ ಕಪ್ ನಮ್ದೇ.